ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು 6ನೇ ದಿನ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಜಸ್ಟ್ ಎದ್ದೆ, ಮುಖ ತಗೊಂಡೆ, ಫ್ರೆಶ್ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಟಿಫಿನ್ ಮಾಡೋಣ. ಗಾಡಿ ಅನ್ಲೋಡ್ ಆಗೈತಿ. ಸಂಡೇ ನೀನು ಅನ್ಲೋಡ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ರಜೆ ಇತ್ತು. ಗಾಡಿ ಅನ್ಲೋಡ್ ಮಾಡ್ತಾರೆ. ನಾವು ಟಿಫಿನ್ ಮಾಡೋಣ, ಮತ್ತು ಆರ್ಡ್ರ್ ಎಲ್ಲಿದೆ ಅಲ್ಲಿ ನೋಡಿಕೊಂಡು ಮತ್ತೆ ಲೋಡಿಂಗ್ ಪಾಯಿಂಟಿಗೆ ಹೋಗೋಣ. ಇವಾಗ ನಾಷ್ಟ ಮಾಡೋಣ. ದೋಸೆ ಬರ್ತಾ ಇಲ್ಲಿ ದೋಸೆ ತೊಗೊಂಡ್ವಿ. ಇವಾಗ ನಾಷ್ಟ ಮಾಡತ್ತೀವಿ. ನಾನು ಸಂಗಣ್ಣ ಅಂಬರೀಶ್ ಅವ್ರು ಇದ್ದೇವೆ. ಹಾಗಿದ್ರೆ ಇವಾಗ ಸ್ಟಾರ್ಟ್ ಮಾಡೋಣ. ಸಿಕ್ಕಾಪಟ್ಟೆ ಗದ್ದಲಿದೆ, ಯಾಕಂದ್ರೆ ಮೆಟೀರಿಯಲ್ ಅನ್ಲೋಡ್ ಆಗ್ತಿದೆಯಲ್ಲ. ಗುಡ್ ಮಾರ್ನಿಂಗ್ ಸರ್, ವೆರಿ ಗುಡ್ ಮಾರ್ನಿಂಗ್. ಏನು ಅನ್ನಿಸ್ತದೆ ಇವತ್ತಿನ ದಿನ? ಇವತ್ತು 6ನೇ ದಿನ ಸರ್. ಇವತ್ತು ಗಾಡಿ ಒಂದು ಖಾಲಿ ಆಗ್ತದೆ, ಅದೊಂದು ಖುಷಿ ಆಗ್ತದೆ. ಎಸ್ ಸರ್, ಎಸ್ ಸರ್. ಲೋಡ್ ಒಂದು ಕೇಳ್ತಾ ಇದೀವಿ. ಓಕೆ, ಲೋಡ್ ಸಿಕ್ಕರೆ ಲೋಡ್ ಮಾಡ್ಕೊಂಡು ಹೋಗ್ತಾ ಇರೋದು. ಎಸ್ ಸರ್, ಶೋರ್. ಏನಂತೀರಿ ಸಂಗಣ್ಣ? ಮತ್ತೆ ಇವತ್ತು ಓಕೆ, ಹಾಗಿದ್ರೆ ಇವಾಗ ನಾಷ್ಟ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವಾಗ ಜಸ್ಟ್ ಟಿಫಿನ್ ಮಾಡಿಕೊಂಡೆ. ಕ್ಯಾಬಿನಲ್ಲಿ ಹೊರಗಡೆ ಬಂದ್ವಿ. 2 ಗಾಡಿ ಬಂದಿತ್ತು ಅನ್ಲೋಡ್ ಮಾಡೋಕ್ಕೆ. ಒಬ್ಬರ ಮನೋಣ್ಣವರ ಮಂಡ್ಯದಿಂದ, ಇನ್ನೊಬ್ಬರ ವೀರೇಶ್ ಅಣ್ಣವರ ಕನಕಪುರದಿಂದ. ವೀರೇಶ್ ಅಣ್ಣವ್ರದ್ದು ಇವಾಗ ಅನ್ಲೋಡಿಂಗ್ ಆಗ್ತಿದೆ. ಮನೋಣ್ಣವ್ರದ್ದು ಇನ್ನೂ ತಾಡ್ಪಲ್ಲಿನ ಎಲ್ಲ ರೆಡಿ ಮಾಡಿಬಿಟ್ಟು ಅನ್ಲೋಡಿಂಗ್ ರೆಡಿ ಮಾಡಿದ್ದಾರೆ. ಇವಾಗ ಅವ್ರನ್ನೂ ಮಾತಾಡ್ಸೋಣ, ಏನು ಹೇಳ್ತಾರೆ ಕೇಳೋಣ. ಮನೋಣ್ಣವರೇ, ತುಂಬ ವರ್ಷಗಳಿಂದ ತಾವು ಗಾಡಿಯನ್ನು ಓಡಿಸ್ತಿದ್ದೀರಿ. ತಮ್ಮ ಅನುಭವ ಶೇರ್ ಮಾಡ್ಬೋದಾ ನಮ್ಮ ಜೊತೆ? ಹೌದಣ್ಣ. ಯಾವ ಥರ ಇದೆ ಅಣ್ಣ ಲೈಫ್? ಸರ್, ಲೈಫ್ ಏನು ಮಾಮೂಲಿ ಇದ್ದದ್ದೇ. ನಮ್ದು ಜೀವನ ಒಂಥರ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ನಮ್ದು. ಈಗ ಸುಮಾರು ಒಂದೂವರೆ ತಿಂಗಳಾಯ್ತು ನನ್ನ ಮನೆ ಬಿಟ್ಟು. ಇಲ್ಲಿವರೆಗೂ ಮನೆಗಂತೂ ಹೋಗಿಲ್ಲ. ನೋಡಿದ್ರೆ ಈ ಫ್ಯಾಕ್ಟ್ರಿಲಿ ಬಂದ್ರೆ ಈಗ ನಿನ್ನೆ ಬಂದದ್ದು ಗಾಡಿ ಖಾಲಿ ಆಗಿಲ್ಲ. ಇನ್ನೂ ಅನ್ಲೋಡ್ ಆಗಿಲ್ಲ ನಮ್ದು. ಡ್ರೈವರ್ಗಳ ಬಗ್ಗೆ ಸುಮಾರು ಜನ ಕೆಟ್ಟಾಗೆಲ್ಲ ಕಮೆಂಟ್ ಮಾಡ್ತಾರೆ, ಕೆಟ್ಟಾಗೆಲ್ಲ ಮಾತಾಡ್ತಾರೆ. ದಯವಿಟ್ಟು ಒಂದು ಹೇಳ್ತೀನಿ, ಯಾರು ಡ್ರೈವರ್ಗಳ ಬಗ್ಗೆ ಚೀಪಾಗಿ ಮಾತಾಡೋಕೆ ಹೋಗ್ಬಿಡಿ. ನಮ್ಮ ಕಷ್ಟ ಏನು ಎತ್ತ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಬನ್ನಿ ನೀವು ನಮ್ಮ ಫೀಲ್ಡ್ಗೆ, ಲಾರಿ ಫೀಲ್ಡ್ಗೆ ಸುಮಾರು ಜನ ಗೊತ್ತು ಇದ್ರ ಕಷ್ಟ ಇರೋಂಥ. ಅದ್ರ ಕಷ್ಟ ಗೊತ್ತಿಲ್ಲದವರು ದಯವಿಟ್ಟು ಯಾರು ಕೆಟ್ಟಾಗಂದು ಕಮೆಂಟ್ ಮಾಡೋಕೆ ಹೋಗಬೇಡಿ. ನಿಮ್ಮ ಅಭಿಪ್ರಾಯ ಇದ್ರೆ ಒಳ್ಳೇದು ಮಾಡಿ, ಇಲ್ಲ ಅಂತಂದ್ರೆ ಮಾತಾಡೋಕೆ ಯಾರು ಹೋಗಬೇಡಿ. ಅಷ್ಟೇ ಹೇಳೋಕೊಂದು ಇಷ್ಟಪಡ್ತೀನಿ ನಾನು. ಅಷ್ಟೇ ಅಣ್ಣ, ತುಂಬ ಧನ್ಯವಾದಗಳು ಅಣ್ಣ. ತುಂಬ ಚೆನ್ನಾಗಿ ಮಾತಾಡಿದ್ರೆ, ಹಾಗೆ ಕೂಡ ನಿಮ್ಮ ಅನುಭವನ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ. ತುಂಬ ಕಷ್ಟ ಇದೆ ಅಂತ ಎಲ್ಲರ ಜೊತೆ ನಾನು ತಿಳ್ಕೊಂಡಿದ್ದೆ. ಬಟ್ ನೀವು ಹೇಳಿದ ಮೇಲೆ ಇನ್ನೂ ನನಗೆ ಬಲವಾದ ನಂಬಿಕೆ ಅಂತ. ಬಟ್ ನೀವು ಮಾಡೋ ಕೆಲಸಕ್ಕೆ ನಾನು ತುಂಬ ಗೌರವ ಕೊಡ್ತೀನಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವಾಗ ಮತ್ತೆ ನಮ್ಮ ಜೊತೆ ಲಾರಿ ಓನರ್ ಆದಂಥ ವೀರೇಶ್ ಅವರು ಇದ್ದಾರೆ. ಅವರು ಕನಕಪುರದಿಂದ ಬಂದಿದ್ದಾರೆ. ಅವರ ಅನುಭವ ಯಾವ ಥರ ಇದೆ ಕೇಳೋಣ. ವೀರೇಶ್ ಅವರೇ, ತುಂಬ ವರ್ಷಗಳಿಂದ ತಾವು ಗಾಡಿನ ಡ್ರೈವ್ ಮಾಡ್ತಿದ್ದೀರಿ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನ್ರಿ ಅಣ್ಣ? ನಮಸ್ಕಾರ ಎಲ್ಲರಿಗೂ. ನಾವು ಒಂದು 15 ವರ್ಷದಿಂದ ಡ್ರೈವರ್ ಕೆಲಸ ಮಾಡ್ತಾನೆ ಇದ್ದೀನಿ. ಆದ್ರೆ ಏನಂದ್ರೆ ಇಲ್ಲಿ ನಮ್ಮ ರೋಡಲ್ಲಿ ಲಾರಿ ಡ್ರೈವರ್ಗೆ ಆಗ್ಲಿ, ಲಾರಿ ಓನರ್ಗೆ ಆಗ್ಲಿ ಯಾರಿಗೂ ವ್ಯಾಲ್ಯೂ ಇಲ್ಲ. ರೈತ ಒಂದು ದೇಶದ ಬೆನ್ನೆಲುಬು ಆದ್ರೆ ನಾವು ಲಾರಿ ಡ್ರೈವರ್ಗಳು ಬೆನ್ನೆಲುಬು ಇದ್ದಂಗೆನೆ. ಯಾಕೆಂದ್ರೆ ನಾವು ಎಲ್ಲ ಊರು ಮನೆ ಮಠ ಎಲ್ಲ ಬಿಟ್ಟು ಬಂದು ನಾವು ಇಲ್ಲಿ ಎಲ್ಲಾರು ಜೀವನ ಮಾಡಿ 15 ದಿವಸ ಆಯ್ತು ನಾನು ಮನೆ ಬಿಟ್ಟು ಬಂದು ಎಲ್ಲ ಇಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಮ ಲಾರಿ ಡ್ರೈವರ್ಗಳ ಬಗ್ಗೆ ರೋಡಲ್ಲಿ ಆಗ್ಲಿ ಯಾರೇ ಆಗ್ಲಿ ಕೆಟ್ಟ ಬೇಯೋದು ಅವೆಲ್ಲ ಮಾಡ್ಕೊಂಡು ಕೆಟ್ಟ ಕಮೆಂಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ನಮ್ಮ ಲಾರಿ ಡ್ರೈವರ್ಗಳಿಗೆ ಆಗ್ಲಿ, ಲಾರಿ ಓನರ್ಗಳಿಗೆ ಆಗ್ಲಿ ಬೆಲೆ ಇಲ್ಲ. ಆಮೇಲೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ದಯವಿಟ್ಟು ಯಾರೇ ಬಲ್ಲ ಡ್ರೈವರ್ಗಳಾಗ್ಲಿ ರೋಡ್ ಸೈಡ್ ಮನೆಗಿದ್ರೆ ಗಾಡಿಗಳು ಕಳ್ತನ ಮಾಡೋದಾಗ್ಲಿ, ಇನ್ನೊಂದಾಗ್ಲಿ, ಅವ್ರನ್ನ ಎದುರಿಸಿ ದುಡ್ಡು ಕಿತ್ಕೊಳ್ಳೋದಾಗ್ಲಿ, ಮೊಬೈಲ್ ಕಿತ್ಕೊಳ್ಳೋದಾಗ್ಲಿ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಈಗ ಮೊನ್ನೆ ಅಷ್ಟೇ ನಮ್ಮ ಹುಡುಗನಂತ ಆತರ ಮಾಡಿದ್ದಾರೆ. ಮನೆಗಿರೋ ಟೈಮಲ್ಲಿ ನೈಟು 2 ಗಂಟೆಲಿ ಹೋಗ್ಬಿಟ್ಟು ಎದೋಳ್ಸೋದು, ಎಣ್ಣೆ ಹೊಡೆದಿರೋದು, ಈ ತರ ಕೆಲಸ ಮಾಡಿ ದುಡ್ಡು ಮೊಬೈಲ್ ಎಲ್ಲ ಕಿತ್ತಾರೆ. ದಯವಿಟ್ಟು ಯಾರೋ ತರ ಕೆಲಸ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ನಾವು ತಿಂಗಳಾರು ಗಂಟೆ 1,000 ಗಂಟೆ ಮನೆಗಳು ಬಿಟ್ಟು ಬಂದಿರ್ತೀವಿ ನಾವು. ಈಗ ಅಟ್ಲೀಸ್ಟ್ ನಮ್ಮ ಹತ್ರ ಒಂದು 5,000 ದುಡ್ಡು ಇರ್ತದೆ. ನಾವು ಒಂದು ಗಾಡಿ ಕೆಲ್ಸಕ್ಕೋ ಇನ್ನೊಂದು ಪೇನ್ಕೊ ಬಡಿಕೊಂಡಿರ್ತೀವಿ. ನೀವು ಹೊಡೆದು ಕಿತ್ಕೊಂಡು ಹೋಗ್ಬಿಟ್ರೆ ನಮ್ಗೆ ಏನ್ ಸಿಗುತ್ತೆ? ನಮಗೂ ಹೆಂಡತಿ ಮಕ್ಳು ಜೀವನ ಅಂತಿಲ್ವಾ? ಕೇಳಿ, 100 200 ಕೇಳಿ. ಸೇಫ್ಟಿನೇ ಇಲ್ಲ ಸರ್. ನಾವು ಎಲ್ಲರೂ ನಿದ್ದೆ ಬತ್ತು ಅಂತ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಮನಿಕೊಂಡ್ರೆ ಈಗ ಬರೋದಕ್ಕೆ ಎದ್ದು ಬೆಳಿಗ್ಗೆ ನೋಡೋದಕ್ಕೆ ಎಲ್ಲ ಫೋನು, ಗಾಡಿಯಲ್ಲಿ ಡೀಸೆಲ್ ಸಿಕ್ಕಾಬಟ್ಟೆ ಡೀಸೆಲ್ ಕಳ್ತನ ಆಗ್ತಿದೆ ಈಗ ರೋಡ್ಗಳಲ್ಲಿ. ಲಾರಿಗಳಲ್ಲಿ ಡ್ರೈವರ್ಗಳು ಸೈಡಲ್ಲಿ ಹಾಕ್ಬಿಟ್ಟು ಮನಿಕೊಳ್ಳೋ ಅಷ್ಟೇ ಇಲ್ಲ. ಎಲ್ಲರೂ ಬಂಕೆಲ್ ಹಾಕೋಣ ಅಂತ ಗಾಡಿ ಎತ್ತಪ್ಪ ಅಂತಾರೆ ಬಂಕೋರು. ಲಾರಿಗಳು ಹೋಗಿ ಸೈಡಲ್ಲಿ ಹಾಕೊಂಡು ನಾವು ಮನಿಕೊಂಡ್ರೆ ಗಾಡಿಗಳಲ್ಲಿ ಡೀಸೆಲ್ ಇರಲ್ಲ, ಬ್ಯಾಟ್ರಿಗಳು ಇರಲ್ಲ. ಗಾಡಿಗಳಲ್ಲಿ ಏನಾರ ಫೋನು ಗೀನು ಮಡಗ್ಬಿಟ್ಟು ಮನಿಗ್ರೆ ಫೋನ್ಗಳು ಇರಲ್ಲ, ದುಡ್ಡು ಕಾಸು ಏನು ಇರಲ್ಲ, ಎಲ್ಲ ಎತ್ಕೊಂಡು ಹೋಗಿರ್ತಾರೆ. ಸಿಕ್ಕಾಬಟ್ಟೆ ಕಳ್ತನಗಳು ಆಗ್ತಿದೆ ಈಗ. ಸ್ವಲ್ಪ ನಮಗೂ ರೆಸ್ಪೆಕ್ಟ್ ಅನ್ನೋದು ಕೊಡಿ. ಯಾಕಂದ್ರೆ ನಾವು ಹೆಂಡ್ರು ಮಕ್ಕಳನ್ನೆಲ್ಲ ಬಿಟ್ಟು ಬಂದು ರೋಡಲ್ಲಿ ಗೇಯ್ತಾ ಇರ್ತೀವಿ. ಆದ್ರೆ ನಮ್ಮಂತವ್ರ ದುಡ್ಡು ಎತ್ಕೊಂಡು ನೀವು ಹೊಟ್ಟೋಗ್ಬಿಟ್ರೆ ನೀವು ಅದು ತಿನ್ನೋದು ಮೈಯತ್ತಲ್ಲ, ಆ ತರ ಆಗ್ಬಿಡುತ್ತೆ ಅಣ್ಣ. ನಿಮ್ಮ ಕಷ್ಟ ಕೇಳಿ ನನಗೆ ಒಂಥರ ಫೀಲ್ ಆಯ್ತು ಅಣ್ಣ.
ನಿಮ್ಮ ಕೆಲಸಕ್ಕೆ ನಾನು ತುಂಬ ಗೌರವ ಇದೆ ಅಣ್ಣ. ನಿಮಗೂ ಒಳ್ಳೇದಾಗಲಿ, ಈ ಥರ ಮುಂದೆ ಆಗೇ ಇರಲಿ ಅಂತ ನಾನು ಆಶಿಸ್ತೀನಿ ಕೂಡ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು. ಫೈನಲಿ ನಮ್ಮ ಗಾಡಿ ಎಲ್ಲ ಅನ್ಲೋಡ್ ಆಯ್ತಾ. ಇವಾಗ ವೇಟ್ ಚೆಕ್ ಮಾಡ್ಸಕ್ಕೆ ಹೋಗ್ತಿದ್ದಾರೆ ಖಾಲಿ ಗಾಡಿದ. ಅದೆಲ್ಲ ಮುಗಿತು ಅಂತಂದ್ರೆ, ಕ್ಲಿಯರೆನ್ಸ್ ಸಿಕ್ತಂತಂದ್ರೆ ಇವಾಗ ನಾವು ನೆಕ್ಸ್ಟ್ ಇವಾಗ ಕೋಕನ್ನು ನಾವು ಲೋಡ್ ಮಾಡಬೇಕು. ಇವಾಗ ನಾವು ಹೊಡ್ತೀವಿ, ಇನ್ನೊಂದು ಹಾಫ್ ಆನ್ ಅವರ್ ಆಗುತ್ತೆ ಮ್ಯಾಕ್ಸಿಮಮ್. ತುಂಬ ಖುಷಿ ಆಯ್ತಾ. ಹಳೆ ಬಂದಿರೋದೆಲ್ಲ ನೋಡಿ ಆಯ್ತಾ. ತುಂಬ ಚೆನ್ನಾಗಿತ್ತು. ಇನ್ನೂ ತುಂಬ ಚೆನ್ನಾಗಿತ್ತು ಪ್ಲೇಸ್ ತೋರಿಸೋದೆ. ಬಟ್ ಹೆವಿ ಟೈರ್ಡ್ ಆಗಿತ್ತು ನಿನ್ನೆ ಫುಲ್ ಡೇ ಲಾಗ. ಅದ್ರ ಸಂಬಂಧ ಇವತ್ತು ಸ್ವಲ್ಪ ರೆಸ್ಟ್ ಮಾಡಿದೆ. ಹಾಗೆ ನಾವು ಇವಾಗ ಆನ್ ದಿ ವೇ ಟು ಊರಿಗೆ ಹೊಡ್ತೀವಿ. ಇವಾಗ ನಮ್ದು ಇವಾಗ ಅನ್ಲೋಡ್ ಎಲ್ಲ ಆಯ್ತು. ನಾವಿವಾಗ ಮತ್ತೆ ಲೋಡ್ ಮಾಡ್ಸೋಕ್ಕೆ ಹೋಗ್ತಿದ್ದೇವೆ. ಹಾಗಿದೆ ಹೊರಡೋಣ. ಇವಾಗ ಆಲ್ಮೋಸ್ಟ್ ಬಿಲ್ಲಿಂಗ್ ಎಲ್ಲ ಆಯ್ತು. ನಮ್ಮ ಗಾಡಿ ಇವಾಗ ಹೊರಗಡೆ ಹೋಗ್ತಾ ಇದೆ. ಗಾಡಿ ಎಲ್ಲ ಅನ್ಲೋಡ್ ಮಾಡಿ ಆಯ್ತು. ನಾವಿವಾಗ ಹಾರ್ಬರ್ಗೆ ಹೋಗ್ತಿದ್ದೇವೆ. ಅಲ್ಲಿ ಹೋಗಿ ನಾವು ಆ ಕೋಕ್ನ ಲೋಡ್ ಮಾಡೋಣ ಇವಾಗ. ಗಾಡಿ ಎಲ್ಲ ಅನ್ಲೋಡ್ ಆಯ್ತಾ. ನಾನು ಅಂಬರೀಷ್ ಮತ್ತು ಸಂಗಮೇಶ್ ಅವರು ಇವಾಗ ಹಾರ್ಬರ್ ಹೋಗ್ತಿದ್ದೇವೆ. ಸರ್ ಹಾರ್ಬರ್ ರೀಚ್ ಆಗೋದು ಎಷ್ಟೊತ್ತಾಗ್ಬೋದು ಸರ್? ಸರ್ ಇನ್ನೊಂದು 10 ಮಿನಿಟ್ ಸರ್, ಹೌದಾ? 15 ಮಿನಿಟ್. ಹೌದಾ ಸರ್? ಓಕೆ, ಅದೇ ಒಂದು 15 ಮಿನಿಟ್ ನಾವು ಒಳಗಡೆ ಹೋಗ್ತೀವಿ ಸರ್. ಒಂದು 2 ಅವರ್ ಸರ್, 2 ಅವರ್ 3 ಅವರ್ ಗಾಡಿ ಲೋಡ್ ಮಾಡ್ಕೊಂಡು ಬರ್ತೀವಿ ಸರ್ ಅಷ್ಟೇ. ಓಕೆ. ಸಂಗಮೇಶ್ ಅವರೇ, ಹಾಂ ಸರ್. ಫೈನಲಿ ಗಾಡಿ ಅನ್ಲೋಡ್ ಆಯ್ತು. ಭಾಳ ಖುಷಿ ಆಯ್ತು ಸರ್ ನನಗಂತೂ. ಮತ್ತೆ ವಾಟ್ ಇಸ್ ನೆಕ್ಸ್ಟ್ ಪ್ಲಾನ್ಸ್? ಖಾಲಿ ಮಾಡಿ ಹೊಟ್ಟಿನಲ್ಲ ಸರ್. ಹೌದು ಸರ್. ಫುಲ್ ಖುಷಿ ರೀ. ಈಗ ಇದ್ರಾಗ ಮತ್ತೆ ನೈಟ್ ಫುಲ್ ನಡೀತಾ ಇರೋದು ಸರ್ ಇವಾಗ. ಎಸ್ ಸರ್. ಓಕೆ. ಬೆಳಗ್ಗೆ ಅಷ್ಟೊತ್ತಿಗೆ ಕೊಪ್ಪಳ ರೀಚ್ ಮಾಡಿ ಮತ್ತೆ ನಾಳೆ ಖಾಲಿ ಮಾಡಿ ನಾಳೆ ಸೀದಾ ಊರಾಗ ಹೋಗಿ ಬಂದ್ಬಿಡೋಣ ಸರ್. ಎಸ್ ಸರ್, ಡನ್. ಪೋರ್ಟ್ ರೀಚ್ ಆಗೋದು ಇನ್ನೇನು ಜಾಸ್ತಿ ಸಮಯ ತೊಗೊಳಂಗಿಲ್ಲ. ಅವ್ನು ದಿವ್ಯತೆ ನಾವು ಇವಾಗ ಫೈನಲಿ ಬಂಗಾರಕ್ಕೆ ಬಾಯ್ ಬಾಯ್ ಹೇಳುವ ಸಮಯ ಬಂತು. ಆಮೇಲೆ ಮತ್ತೆ ಸಾಯಂಕಾಲ ಮಂಗಳೂರಿಗೆ ಬಾಯ್ ಬಾಯ್ ಹೇಳಿ ಹೋಗುವ. ಫ್ರೆಂಡ್ಸ್, ನಾವು ಇವಾಗ ನಮ್ಮ ಗಾಡಿನ ಅನ್ಲೋಡ್ ಮಾಡಿದ್ವಿ. ಅನ್ಲೋಡ್ ಮಾಡಿಬಿಟ್ಟು ಇವಾಗ ನಾವು ಮಂಗಳೂರಿನ ಪೊಣಂಬೂರು ಬೀಚ್ ಹತ್ರ ಇದ್ದೇವೆ. ಪೊಣಂಬೂರು ಬೀಚ್ ಫೇಮಸ್ ಬರೋದ ಕೋಕ್ ಅಂತಾನೆ ಹೇಳ್ಬೋದು. ಇಲ್ಲಿ ಇಂಡೋನೇಷ್ಯಾ, ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾದಿಂದ ಕೋಕ್ ಬರ್ತೈತಿ. ಇಲ್ಲಿಂದ ಕೋಕ್ ಕರ್ನಾಟಕದ ಮೂಲೆ ಮೂಲೆ, ಭಾರತದ ಮೂಲೆ ಮೂಲೆಯಲ್ಲಿ ಸಪ್ಲೈ ಆಗ್ತೈತಿ. ಇವತ್ತು ನಂದು 6ನೇ ದಿನ ಇದೆ. ನಾನು ಟ್ರಕ್ ಡ್ರೈವರ್ ಜೊತೆ ಇದ್ದ 6ನೇ ದಿವಸ. 5 ದಿನ ನಾನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದೀವಿ. ಇವತ್ತು ನಾವು ಕೋಕ್ನ ತುಂಬಿಕೊಂಡು ನಾವು ಹುಬ್ಳಿ ಹೊಡ್ತೇವೆ. ಇವಾಗ ಕೋಕ್ ಬಂದ್ಬಿಟ್ರೆ ಫೈನಲ್ ಅನ್ಲೋಡಿಂಗ್ ಆಗೋದು ಕೊಪ್ಪಳಕ್ಕೆ ಇರ್ತೈತಿ. ಲೈಫ್ ಏನಿದೆಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ, ಬಹಳ ಕ್ಯೂರಿಯಾಸಿಟಿ ಆಗಿದೆ ಅಂತಾನೆ ಹೇಳ್ಬೋದು. ಇಲ್ಲೇ ನೋಡ್ತಿದ್ರಿ ಇವೆಲ್ಲ ಲಾರಿಗಳು ಬಂದಿದಾವ. ಇವಾಗ ಕೋಕ್ ತುಂಬ್ಕೊಳಕ್ಕೆ ಬಂದಿರೋದಿದೆ. ನಾವು ಇವಾಗ ಮಂಗಳೂರಿನ ಪೊಣಂಬೂರು ಬೀಚ್ ಹತ್ರ ಇದ್ದೇವೆ. ಇಲ್ಲಿ ಏಡಿ ಮೀನುಗಳೆಲ್ಲ ಇದಾವೆ. ತೋರಿಸ್ತೇನೆ ನಿಮ್ಗೆ ಹೆಂಗಿದೆ ಅಂತೇಳಿ. ಲೈಫ್ ಮಾತ್ರ ಗಿಚ್ಚೈತಿ. ಎಲ್ಲ ಮೀನ ಮಾರ್ಕೊಂತಾರ. ಇಲ್ಲಿ ಮೀನ ಬರೋದು, ಮೀನ ತೊಗೊಳೋದು, ಮನೆಗೆ ಮೀನು ಸಾರು ಮಾಡಿ ತಿಂದು ಮಾಡ್ಕೊಂತ ಇರೋದು ಅಷ್ಟೇ. ಇಲ್ಲಿ ನೋಡ್ತಿದ್ರಿ ಇಲ್ಲಿ ಮೀನುಗಳೆಲ್ಲ ಪೊಣಂಬೂರು ಬೀಚ್ ಹತ್ರ ಇದೇವೆ ನಾವು. ಎಲ್ಲರೂ ಸಖತ್ತಾಗಿ ಮೀನುಗಳನ್ನ ಮಾರ್ತಿದ್ದಾರೆ. ಇಲ್ಲೆಲ್ಲ ಮೀನುಗಳಿದಾವೆ ನೋಡ್ರಿ. ಎಲ್ಲಾ ಮೀನ ಮಾರಕತ್ರ ಸೂಪರ್ ಮೀನುಗಳಿದಾವೆ. ಇವಾಗ ಮೀನುಗಳು ಬಂದಿದೆ. ಇವಾಗ ಸವಾಲ್ ನಡೀತಿದೆ ಮೀನುಗಳದ್ದು. ಸವಾಲ್ ಯಾವ ತರ ಇರ್ತೈತೆ ಅನ್ನೋದು ತೋರಿಸ್ತೀನಿ. ಇವಾಗ ನಾವು ಇವಾಗ ಫುಲ್ ಮೀನ್ ಮಾರ್ಕೆಟ್ ಅಲ್ಲಿ ಇರೋದು. ಇವಾಗ ವೆರೈಟಿ ಫಿಶಸ್ ಎಲ್ಲ ಇದಾವೆ. ಇಲ್ಲೇ ಮೀನುಗಳು ಬಂದಿದಾವ. ಸವಾಲ್ ನಡೀತಾ ಇದೆ. ಎಲ್ಲರೂ ಮೀನ್ ತೊಳಕ್ ನಿಂತಿದಾರ. ಅಲ್ಲೇ ನೋಡ್ತಿದ್ದೀರಿ ಅದು ಕುರ್ಚಿ ಮೀನು ಇದೆ. ಇದೇ ನೋಡ್ತಿದ್ದೀರಿ ಇದು ಬೋಳೆ ಮೀನು ಇದೆ. ಇದೇ ನೋಡ್ತಿದ್ರಿ ವೈಟ್ ಪಾಂಪ್ಲೆಟ್ ಇದೆ. ಅಲ್ಲೇ ನೋಡ್ತಿದ್ರಿ ಅದು ಕ್ರ್ಯಾಬ್ ಅದು. ಇದೇ ನೋಡ್ತಿದ್ದೆ ಟೈಗರ್ ಪಾನ್ಸ್ ಇದೆ. 1 kg 900 rupees ಅಂತ ಮಾತ್ರ ಗೀಚೈತೆ ನೋಡಕ್. ನಾವು ಮಾರ್ಕೆಟಿಗೆ ಹೋಗಿ ಹೆಂಗೆ ತರಕಾರಿಗಳನ್ನ ತೊಗೊಂಡು ಬರ್ತೇವಲ್ಲ, ಹಂಗೆ ಇಲ್ಲೇ ಮೀನುಗಳನ್ನ ತೊಗೊಳಕ್ ಬರ್ತಾರೆ ಜನ.
ಸಾರೈದು ಸಾರೈಂತೈವ ಐನೈವ ಸಾರೈನೈವ ಐನೈವ ಸಾರೈನೈವ ಆಜೆ ಸಾರಾಜ್ನೋತ್ ಸಾರಾಜ್ನೋತ್ ಆಜೆ ಆಜೈವ ಸಾರಾಜೈವ ಐವ ಸಾರಾಜೈವ ಐವ ಸಾರಾಜೈವ ಐವ ಐವ ಐವ. ಇಲ್ಲಿ ನೋಡ್ತಿದ್ರಿ ಇದು 1600 ಫೈನಲ್ ಆತ್ ನೋಡ್ರಿ. ಇದು ಇದಾವ ಮೀನಕ್ಕ ನಂಗ ಮೀನ್ ನೋಡ್ರಿ. ಇದು ನಂಗ ಮೀನ್ ನೋಡಕ ಪೇಪರ್ ಇದ್ದಂಗ ಐತೆ ಮಾತ್ರ. ಅಕ್ಕ ಇದ್ಯಾ ಮೀನಕ್ಕ? ಕೊಡ್ಡಿ ಮೀನು. ಅಕ್ಕ ಇದೆ ಬಾಂಗಡೆ. ಅಕ್ಕ ಯಾವ ಮೀನಕ್ಕ ಇದೆ? ಮೂರು ಮೀನ. ಇದೇನ್ ನೋಡ್ತಿದ್ರಿ ಇದು ಬೋತೆ ಮೀನ್ ಇದೆ. ಇದು ಕೊಡ್ಡೂರು ಇದು ಮೀನ್. ಇದನ್ನ ನೋಡತಿದ್ರು ಸ್ವಾಡಿ ಮೀನ್ ಇದೆ. ಇದು ಸಣ್ಣ ಸಿಗಡಿ. ಇದು ಬಾಂಗಡೆ. ಅಕ್ಕ ಇದು ಬೋಲಂಗಿರಿ. ಬೋಲಂಗಿರಿ ಇದೆಲ್ಲ ಮಿಕ್ಸ್ ಮೀನ್. ಇದು ಸಮುದ್ರದಿಂದ ಮೀನು ತಗೊಂಡ್ ಬಂದಿದಾರ. ಇದು ಟ್ರೇ ಗಟ್ಲೆ ಕೊಡ್ತಾ ಇದ್ರಿ. ಇವಾಗ ಇಲ್ಲಿ ಬಂದು ಎಲ್ಲ ತಗೊಂಡ್ ಹೋಗ್ತಿದಾರ. ನಾವ್ ಇವಾಗ ಪಣಂಬೂರು ಬೀಚ್ ಹತ್ರ ಇದ್ದೇವೆ. ಬರೇ ಮೀನುಗಳೇ ಕಾಣಿಸ್ತಿದಾವೆ. ಎಲ್ಲಿ ನೋಡಿದ್ರು ಮೀನಾ 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 ಮೀನಾ. ಇಲ್ಲಿ ನೀವು ನೋಡ್ತಿದ್ರಿ ಇವಾಗ ಸಮುದ್ರದಿಂದ ಮೀನುಗಳನ್ನ ತಗೊಂಡ್ಬಂದಿದಾರ. ಇವೆಲ್ಲ ಮೀನುಗಳು ಬೂತೆ ಮೀನು ಅಂತ ಹೇಳ್ತಿದಾರ. ನೋಡ್ರಿ ಇದು ಪಣಂಬೂರು ಬೀಚ್ ಸುತ್ತಮುತ್ತ ಮೀನದೇ ರಾಶಿಗಳ ಸಿಕ್ಕಾಪಟ್ಟೆ ಮೀನುಗಳು ಮಾತ್ರ. ಇದೇನ್ ನೋಡ್ತಿದ್ವಿ ಇದು ಸಾಡಿನ ಫಿಶ್ ಇದೆ. ಇದು ಒಂದು ಟ್ರೇ ಬಂದ್ಬಿಟ್ಟು 4,000 ರೂಪಾಯಿ, 150 ರೂಪಾಯಿ ಕೆಜಿ.